ಎಸ್ ಮಾತಾಡ್ತಾ ಇದ್ವಿ ಸಂದೇಶ್ನ ಕರ್ಮಕಾಂಡದ ಬಗ್ಗೆ ಮಾತುಗಳು ಬರ್ತಾ ಇತ್ತು. ಸಸ್ಪೆಂಡ್ ಆದ್ರೆ ಸಾಕಾಗಲ್ಲ, ಸಸ್ಪೆಂಡ್ ಜೊತೆಗೆ ಆತನಿಗೆ ಶಿಕ್ಷೆ ಆಗಬೇಕು. ಎಷ್ಟು ಮಾನಸಿಕವಾಗಿ ಕಿರುಕುಳ ಕೊಟ್ಟಿದ್ನೋ ಅದು ಎಷ್ಟು ಹೆಣ್ಣು ಮಕ್ಕಳಿಗೆ ಅನ್ನುವಂತಹ ಮಾತು. ಎಸ್ ಇದ್ರ ಬಗ್ಗೆ ಸಂತ್ರಸ್ತೆಗೆ ಅಣ್ಣ ಮಾತನಾಡ್ತಾ ಇದ್ರು. ಎಸ್ ಹೇಳಿ, ಏನೋ ಹೇಳ್ತಾ ಇದ್ರಿ. ಅದೇ ನಾವು ಅಲ್ಲಿಂದ ಊರು ಬಿಟ್ಟು ಹೋದ್ವಿ. ನಂತರ ತಾಯಿಗೆ ತಂದೆಗೆ ಹುಷಾರಿರ್ಲಿಲ್ಲ, ಹಾಸ್ಪಿಟಲ್ ಅಲ್ಲಿ ಹುಷಾರಿಲ್ಲ ಅಂತ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ನಂತರ ಇವ ಅಲ್ಲೂ ಬಿಡ್ಲಿಲ್ಲ, ಹಾಸ್ಪಿಟಲ್ ಅಲ್ಲೂ ಇದು ಯಾವಾಗ ಆಗಿದ್ದು? ಅದೇ ಇದು ಕೇಸ್ ಎಲ್ಲ ಆಯ್ತಲ್ಲ 2022ರಲ್ಲಿ ಆಗಿರೋ ಕತೆ ಇದು. ಅಂತ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಸಹ ಕಾಲ್ ಮಾಡಿ ಕಿರಿಕಿರಿ ಮಾಡ್ದ. ನೆಕ್ಸ್ಟ್ ಏನಾಯ್ತು ಅಂದ್ರೆ ನಮ್ಮ ತಾಯಿಗೆ ಅದನ್ನು ಕೇಳಿ ತಂದೆ ತಾಯಿ ಇಬ್ರು ತೀರಿ ಹೋದ್ಮೇಲೆ ನಂತರ ನಾನು ಒಂದು ಸ್ವಲ್ಪ ದಿವಸ ನಂತರ ಎಲ್ಲ ಅದು ಥೆರಪಿ ಎಲ್ಲ ಮುಗಿಸ್ಕೊಂಡು ಈ ಕಡೆನೇ ರಿಟರ್ನ್ ಬಂದೆ, ನಮ್ಮ ಕಟೀಲಿಗೆ ಬಂದ್ಮೇಲೆ ಅಲ್ಲೂ ಕಾಲ್ ಮಾಡಿಕ್ಕೆ ಸ್ಟಾರ್ಟ್ ಮಾಡ್ದ. ಈಗ ತಂದೆ ತಾಯಿ ತೀರಿದ್ರು, ಇನ್ನು ನಿನ್ನ ತಂಗಿದ್ದಾಳೆ, ಅವಳನ್ನು ನನ್ನ ಹತ್ರ ಮಂಚಕ್ಕೆ ಇಬ್ರು ಅದೇ ಇವನ್ನೇ ವಿಷಯದಲ್ಲಿ. ನಂತರ ಏನಾಯ್ತು ಅಂದ್ರೆ ಒಂದು ಫ್ಯಾಮಿಲಿ ಅಪ್ಪ ಅಮ್ಮನ ಕಳ್ಕೊಂಡಿದೆ ಇವ್ರ ವಿಚಾರಕ್ಕೆ ಅಂತಂದ್ರೆ ಯಾವ ಮಟ್ಟಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇರ್ಬೇಡ ಇವನು. ಹೇಳೋರು ಯಾರಿಲ್ವಾ ಈತನನ್ನ ಪೊಲೀಸರು ಯಾಕೆ ಅಷ್ಟು ಭದ್ರತೆಯಿಂದ ಕಾಪಾಡ್ಕೊಂಡು ಬರ್ತಾ ಇದ್ದೀರಿ? ಏನಾಗ್ಬೇಕು ಇವನು? ಈತನಿಂದ ಒಂದು ಫ್ಯಾಮಿಲಿ ಸಾವನ್ನಪ್ಪಿದೆ, ಒಂದು ಫ್ಯಾಮಿಲಿ ಊರ್ ಬಿಟ್ಟು ಹೋಗ್ತಾ ಇದೆ ಅಂತಂದ್ರೆ ಅರ್ಥ ನೋಡ್ಕೊಳ್ಳಿ. ಸಸ್ಪೆಂಡ್ ಮಾಡ್ಕೊಂಡ್ರೆ ಸುಮ್ಮನೆ ಇದ್ಬಿಟ್ರೆ ಆಗೋಯ್ತಾ? ಇದನಿಗೆ ಶಿಕ್ಷೆ ಆಗ್ಬಾರ್ದಾ? ಎಸ್ ಅದೇ ನಂತರ ನಾನು ಮನೆಗೆ ಬಂದೆ. ಮನೆಗೆ ಬರ್ಬೇಕಾದ್ರೆ ಒಂದು 2 ವರ್ಷ ಆಯ್ತಲ್ಲ, ಮನೆ ಕ್ಲೀನ್ ಮಾಡ್ಬೇಕಂತ ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಕಾಲ್ ಮಾಡಿ ಕರೆದೆ. ಹಾಗೆ ಬಂದ್ರು. ಮತ್ತೆಂದು ನಾನು ಮದುವೆ ಆಗೋ ಹುಡುಗಿ ಇದ್ಲು, ಅವಳಿಗೆ ಫೋನ್ ಮಾಡಿದೆ, ಈ ತರ ಮನೆ ಕ್ಲೀನ್ ಮಾಡ್ತಿದ್ದೇನೆ, ಆದ್ರೂ ನಿನ್ ಬರಕ್ ಹೋಗ್ಬೇಡ, ನಿಂಗೆ ಏಜ್ ಸಹ ಆಗಿಲ್ಲಲ್ಲ, ಬರಬೇಡ ಅಂತ. ಇದು ಏನಾಯ್ತು ಅಂದ್ರೆ ಫ್ರೆಂಡ್ಗಳೆಲ್ಲ ಬಂದ್ವಿ, ನಾವು ಮನೆ ಕ್ಲೀನ್ ಮಾಡ್ತಾ ಇದ್ವಿ. ನಂತರ ಈ ನಮ್ಮ ಹುಡುಗಿ ಸಹ ಅಲ್ಲಿಗೆ ಬಂದ್ಲು, ಅವಳ ಫ್ರೆಂಡ್ ನಾನು ಇಟ್ಕೊಂಡು ಬಂದ್ರು. ಅವ್ರು ಮನೆ ಕ್ಲೀನ್ ಮಾಡ್ತಿದ್ರು, ಒಬ್ಬೊಬ್ರು ಒಂದೊಂದು ಕಡೆಯಲ್ಲಿದ್ವಿ, ಅಂಗಳದಲ್ಲಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ಅಷ್ಟೊತ್ತಲ್ಲಿ ಒಂದು 5 ಗಂಟೆ ಸುಮಾರು, ಸಾಯಂಕಾಲ 5 ಗಂಟೆಗೆ ಒಂದು ಬುಲೆರೋ ಜೀಪ್ ಬಂತು. ಜೀಪ್ ಬಂದು ನೋಡುವಾಗ ಪೊಲೀಸ್ನವ್ರು ಬಂದ್ರು, ಇಟ್ಕೊಂಡು ನೋಡಿದ್ರು. ಅದೇ ನಮ್ಮ ಎಲ್ರನ್ನು ಅಂದ್ರೆ ಹೊಡೆದದ್ದು ನನ್ಗೇನೆ ಜಾಸ್ತಿ, ಸಿಕ್ಕಿದಾಗೆ ಹೊಡಿದ್ರು. ಅವರ ಎಲ್ಲ ಕೋಲಾರೆಲ್ಲ ಇಟ್ಕೊಂಡ್ರು. ನೀನ್ ಸಿಕ್ಕಿದ್ದು ಒಳ್ಳೇದಾಯ್ತು, ನಿನ್ನ ಬಿಡಲ್ಲ ಅಂತ ಇನ್ಸ್ಪೆಕ್ಟರ್ ಸಂದೇಶ ಹೇಳಿದ್ರು. ಸೀದಾ ಜೀಪಲ್ಲಿ ಕರ್ಕೊಂಡು ಹೋಗ್ತಾನೆ ಹೊಡಿತಾನೆ ಇದ್ರು. ನಂಗೇನು ಒಬ್ಬನಿಗೆ ನೋಡಿಯೋದು, ಯಾರಿಗೆ ಹೊಡಿತಿಲ್ಲ. ಬಾಕಿಯ ಹುಡುಗಿರಿರ್ಲಿ ಮತ್ತೆ ಈ ನಮ್ 3 ಮಂದಿ ಫ್ರೆಂಡ್ಸ್ಗಳಿದ್ರೆ ಅವ್ರಿಗೆ ಯಾರಿಗೂ ಹೊಡಿಲ್ಲ. ಸ್ಟೇಷನ್ ಕರ್ಕೊಂಡು ಹೋದ್ರು. ಸ್ಟೇಷನ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಂದೇ ಹೇಳಿದ್ರು, ಇದು ನಿಂಗೆ ನಾನು ರಿವೆಂಜ್ ತೆಗ್ದದ್ದು, ಯಾಕಂದ್ರೆ ನನ್ನನ್ನು ಸಸ್ಪೆಂಡ್ ಮಾಡಿದ್ದಿ, ಅದಕ್ಕೆ ರಿವೆಂಜ್ ಅಂತ. ಆತ ಸಸ್ಪೆಂಡ್ ಆಗಿದ್ದ ಅಂದ್ರೆ ಬಸ್ಪೇ ಸ್ಟೇಷನ್ ಅಲ್ಲಿ ಆದದ್ದು ಈ ಕೇಸ್. ಆಮೇಲೆ ಅವನಿಗೆ ಕೆಲಸ ಸಿಕ್ಕಿ ಇದು ಮೂಡಬಿದ್ರೆ ಸ್ಟೇಷನ್ ಸಸ್ಪೆಂಡ್ ಮಾಡಿಸಿದ್ರಿ ನೀವು. ನಂತರ ನಾನು ಮನೆ ಕ್ಲೀನ್ ಮಾಡ್ಲಿಕ್ಕೆ ಬಂದೆಲ್ಲ, ಆ ಕೇಸ್ ಆದದ್ದು ಮೂಡಬಿದ್ರೆ ಸ್ಟೇಷನ್ ಅಲ್ಲಿ. ನಂತರ ಅವನಿಗೆ ಮೂಡಬಿದ್ರೆಯಲ್ಲಿ ಕೆಲಸ ಸಿಕ್ಕಿತ್ತು. ಅದೇ ನಮ್ಮನ್ನು ಜೀಪಲ್ಲಿ ಕರ್ಕೊಂಡು ಹೋಗಿ ಸ್ಟೇಷನ್ ಒಳಗಡೆ CC ಕ್ಯಾಮರಾ ಮುಂದೆ ನಂಗೆ ಹೊಡಿಲಿಕ್ಕೆ ಹೋಗಿಲ್ಲ, ಬಾತ್ರೂಮ್ ಕರ್ಕೊಂಡು ಹೋಗಿ ಬಾತ್ರೂಮ್ ಅಲ್ಲಿ ಸಿಕ್ಕಾಗಿ ಹೊಡೆದ. ಹೊಡೆದ ನಂತರ ನಾನು ಕೇಳಿದೆ, ಯಾಕೆ ಸರ್ ಸುಮ್ನೆ, ನಾನು ಏನಲ್ಲಿ ರೇಪ್ ಮಾಡ್ತಿದ್ನಂತ. ಇವ ಏನ್ ಮಾಡಿದೆ, ನ್ಯೂಸ್ ಅವರೆಲ್ಲ ನ್ಯೂಸ್ ಅಲ್ಲಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ದ, ಈ ತರ ಇದಕ್ಕಿಂತ ಮುಂಚೆ ಸಹ ರೇಪ್ ಮಾಡಿ ಜೈಲಲ್ಲಿ ಇದ್ದ, ಈ ತರ ಅಂತ. ಇಲ್ಲಿವರೆಗೆ ನಾನು ಯಾವ ಕೇಸಲ್ಲಿ ಒಳಗೆ ಹೋಗಿಲ್ಲ. ಅದೇ ಮೊನ್ನೆ ಕೇಸಲ್ಲಿ ನನ್ನನ್ನು 3 ತಿಂಗಳು ಜೈಲ್ ಒಳಗೆ ಹಾಕಿದ. ಯಾವ ಕೇಸ್ಗೆ? ಅದೇ ರೇಪ್ ಕೇಸ್ ಹಾಕಿ ನಮ್ 4 ಮಂದಿ ಫ್ರೆಂಡ್ಗಳನ್ನು ರಿವೆಂಜ್ಗೋಸ್ಕರ. ನಾನು ಯಾಕಂದ್ರೆ ಇವನ್ಗೆ ಸಸ್ಪೆಂಡ್ ಮಾಡಿದಲ್ಲ ಇವನನ್ನು, ಅದಕ್ಕೆ ಅದರ ರಿವೆಂಜ್ ತೆಗೆಯುವುದಿವ. ನನ್ನನ್ನು ಜೈಲಿಗೆ ಹಾಕಿದ್ದ, 3 ತಿಂಗಳು ಜೈಲಿನೊಳಗಿದ್ದೆ. ಅದೇ ಫ್ರೆಂಡ್ಗಳು ಒಂದು ರೇಪ್ ಕೇಸ್ ಅಂತ ಹೇಳಿದ್ರಿ. ರೇಪ್ ಕೇಸ್ ನಾನು ಮಾಡಿಲ್ಲ, ರೇಪ್ ಮಾಡಿಲ್ಲ, ಆದ್ರೂ ತಗೊಂಡೋಗಿ ಜೈಲಿಗೆ ಹಾಕ್ದ ಅಂತ ಹೇಳಿದ್ರಿ. ಹಾಗಾದ್ರೆ ಕೋರ್ಟಿಗೆ ತಗೊಂಡೋಗಿ ಹೇಳ್ದವ್ರು ಯಾರು? ಅದೇ ನೆಕ್ಸ್ಟ್ ನಮ್ಗೆ ಅಲ್ಲ, ಈಗ ರೇಪ್ ಮಾಡಿಲ್ಲ ಅಲ್ವಾ ನೀವು, ಮತ್ತೆ ಯಾರನ್ನ ಕರ್ಕೊಂಡ್ ಬಂದ್ ಕೋರ್ಟ್ ಮುಂದೆ ನಿಲ್ಸ್ದವನು? ಕೇಳಿ, 2 ನಮ್ದು ಹುಡುಗಿರಿದ್ರಲ್ಲ, ಅವ್ರನ್ನ ಕರ್ಕೊಂಡು ಬಂದ್ರು. ಅವ್ರಿಗೆ ಬೆದರಿಸಿ ಖಾಲಿ ಪೇಪರ್ಗೆ ಸೈನ್ ಹಾಕಿಸಿದ್ದ ಇವ. ಅವರ ಮನೆಯವ್ರಿಗೆ ಸಹ ಈ ತರ ಮಾಡ್ತೇನೆ, ಅವನನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ, ಯಾಕಂದ್ರೆ ಅವರ ಮನೆಯವ್ರಿಗೆ ಸಹ ಗೊತ್ತುಂಟಲ್ಲ ನಾನು ಮದುವೆ ಆಗ್ತೇನೆ ಅಂತ. ಇವ್ರಿಗೆ ಎದರಿಸಿ ಇವ್ರ ಹತ್ರ ಸೈನ್ ಹಾಕಿಸಿದ ಖಾಲಿ ಪೇಪರ್ಗೆ. ನಮ್ಮ ಹತ್ರ ಎಲ್ಲರ ಹತ್ರ ಸೈನ್ ಹಾಕಿಸಿದ ಖಾಲಿ ಪೇಪರ್ಗೆ, ನೀವು ಇಲ್ಲಿ ಕ್ಲಿಯರ್ ಮಾಡ್ತೇನೆ, ಅದು ಸಹ ಹೇಳ್ದ, ಸೈನ್ ಹಾಕಿಸಿದಲ್ಲ. ನಂತರ ಕೇಳಿದೆ, CCTV ಎದುರುಗಡೆ ಆಗಿರೋದೇನು? ಎದುರುಗಡೆ ಆಗಿದ್ದು ಅದೇ ಸ್ಟೇಷನ್. ಅದು CCTV ಫುಟೇಜ್ ಕೊಡ್ತಾ ಇಲ್ಲ, ಕೇಳಿದ್ರು ಆ CCTV ಫುಟೇಜ್ ಕೊಡಲ್ಲ. ನಂತರ ಸೈನ್ ಹಾಕಿಸಿದ್ರು, ಅಲ್ಲಿ ಸಹ ಹೇಳಿದೆ, ನಾನು ಇಲ್ಲೇ ಬೇಕಾದ್ರೆ ನಿನ್ನ ರೇಪ್ ಕೇಸ್ ಕ್ಲಿಯರ್ ಮಾಡ್ತೇನೆ, ಇದು ನಿಮ್ಗೆ ರೇಪ್ ಕೇಸ್ ಹಾಕಿದ್ದು ನಿನ್ನ ರಿವೆಂಜ್, ರೇಪ್ ಕೇಸ್ ಇಲ್ಲೇ ಕ್ಲಿಯರ್ ಮಾಡ್ತೇನೆ, ನಿನ್ನ ತಂಗಿಯನ್ನು ನಮ್ ಹತ್ರ ಬಿಡ್ತೀಯಾ, ನನ್ನೊಟ್ಟಿಗೆ ಮಂಚಕ್ಕೆ ಬಿಡ್ತೀಯಾ ಅಂತ. ನಾನು ಹೇಳ್ದೆ, ಅದು ಎಂತ ಸರ್ ನಿಮ್ಗೆ ಒಂದು ನೀವು ಮಾನವೀಯತೆ ಇರುವ ಪೊಲೀಸ್ ಆ ತರ ಆಗುತ್ತಾ ಅಂತ.
ನಂತರ ಏನಾಯ್ತಂದ್ರೆ ಆಯ್ತು, ಲಾಸ್ಟ್ಗೆ ಜೈಲಿಗೆ ನೀವು ಹಾಕಿದ ಕೊಂಡೋಗಿ. ಅದೇ ಇದು ಜಡ್ಜ್ ಹತ್ರ ಕೊಂಡೋದ, ಅಲ್ಲಿ ಆಯ್ತು ಹುಡುಗಿರನ್ನು ಇದಕ್ಕೆ DNA ಚೆಕಿಂಗ್ ಕೊಂಡೋದ. ನಂತರ ಆಯ್ತು 3 ತಿಂಗಳು ಹೀಗೇನೆ ನಮ್ಗೆ ಅಲ್ಲಿ ಜೈಲಿನೊಳಗೇನೆ VC ಮಾಡ್ತಿದ್ರು ಕೋರ್ಟಿಂದ. ನಂತರ ಹುಡುಗಿರು ಬರ್ಬೇಕಲ್ಲ, ನಂಗೆ ಲಾಸ್ಟ್ಗೆ ಇವ್ರಿಗೆ 3 ಮಂದಿ ಫ್ರೆಂಡ್ನವರಿಗೆ 1 ತಿಂಗಳಲ್ಲಿ ಜಾಮೀನು ಆಯ್ತು. ನನಗೆ ಜಾಮೀನು ಇಡ್ಲಿಕ್ಕೆ ಅಂದ್ರೆ ತಂದೆ ತಾಯಿ ತೀರಿ ಹೋಗಿದ್ದಾರೆ, ಯಾರು ಇಲ್ಲ ಫ್ಯಾಮಿಲಿಯಲ್ಲಿ ಜಾಮೀನು ಇಡ್ಲಿಕ್ಕೆ. ನಂತರ ನನ್ನ ಫ್ರೆಂಡ್ಗಳೆಲ್ಲ ದುಡ್ಡು ಮಾಡಿ ಜಾಮೀನು ಆಯ್ತು. ಬಂದೆ ನೆಕ್ಸ್ಟ್ ಕೋರ್ಟ್ ಹುಡುಗಿರಿಗೆ ಬರ್ಲಿಕ್ಕೆ ಇತ್ತು. ಅಲ್ಲಿಗೆ ಹುಡುಗಿರು ಸಹ ಬಂದ್ರು. ಅಲ್ಲಿ ಹುಡುಗಿರು ಸಹ ಹೇಳಿದ್ರು, ಸಾಕ್ಷಿ ಕೇಳುವಾಗ ಹೇಳಿದ್ರು ಏನ್ ಮಾಡ್ಲಿಲ್ಲ, ಅವ್ರು ನಮ್ಮ ಮೈ ಮುಟ್ಲಿಲ್ಲ, ನಾವು ಮನೆಯಲ್ಲಿ ಕ್ಲೀನ್ ಮಾಡ್ತಿದ್ವಿ. ನೆಕ್ಸ್ಟ್ DNA ಚೆಕಪ್ ಬಂತು, ಅದ್ರಲ್ಲಿ ನೋಡುವಾಗ ಸಹ ನೆಗೆಟಿವ್ ಉಂಟು. ಅದೇ ಆವಾಗ ಜಡ್ಜ್ ಕೇಳಿದ್ರು ಕಂಪ್ಲೇಂಟ್ ಯಾರು ಮಾಡಿದ್ದು ಕೇಳಿದ್ರು. ಕಂಪ್ಲೇಂಟ್ ನೋಡುವಾಗ ಯಾರು ಇಲ್ಲ, ಊರಿನವ್ರು ಕಂಪ್ಲೇಂಟ್ ಮಾಡಿಲ್ಲ, ಹೆಣ್ಣಿನ ಹುಡುಗ ಮನೆಯವ್ರು ಕಂಪ್ಲೇಂಟ್ ಮಾಡಿಲ್ಲ. ಇದು ಕಂಪ್ಲೇಂಟ್ ಮಾಡಿದ್ದು ಇನ್ಸ್ಪೆಕ್ಟರ್ ಸಂದೇಶ್. ಇನ್ಸ್ಪೆಕ್ಟರ್ ಸಂದೇಶ್ ಕಂಪ್ಲೇಂಟ್ ಮಾಡಿದ್ರು. ನೆಕ್ಸ್ಟ್ ಅವನನ್ನು ಕರೆದ್ರು. ಅವನನ್ನು ಕರೆಯುವಾಗ ಇವ ಬರಲಿಲ್ಲ. ಏನ್ ಮಾಡಿದ್ರು ಬರಲಿಲ್ಲ. ನೆಕ್ಸ್ಟ್ ಕಂಪ್ಲೇಂಟ್ ಮಾಡಿದಂದ್ರೆ ಅವರೊಟ್ಟಿಗೆ ಇನ್ನೊಬ್ಳು ಪೊಲೀಸ್ ಇದ್ದಾರೆ ಪ್ರತಿಭಾ ಅಂತ, ಪ್ರತಿಭಾನನ್ನು ಕರೆಸಿದ್ರು. ಪ್ರತಿಭಾ ಪ್ರತಿಭಾ ಹತ್ರ ಕೇಳಿದ್ರು, ಕ್ವಶನ್ ಕೇಳಿದ್ರು, ಕಂಪ್ಲೇಂಟ್ ಯಾಕೆ ಮಾಡಿದ್ದಿ, ಯಾಕೆ ಅವನನ್ನು ಹೇಳ್ಕೊಂಡು ಬನ್ನಿ, ಅವನ ಮನೆ ಏನು ಲಾಡ್ಜಾ, ನೀವು ಹೇಳ್ಕೊಂಡು ಬರ್ಲಿಕ್ಕೆ ಹೋಗಿ ಅಂತ. ನೆಕ್ಸ್ಟ್ ಇಲ್ಲ ಸರ್ ನಾವು ಇರ್ಲಿಲ್ಲ, ನಾವು ರೌಂಡ್ಸ್ಗೆ ಹೋಗಿದ್ರೆ ಅವರನ್ನು ಕರ್ಕೊಂಡು ಬಂದದ್ದು ಇನ್ಸ್ಪೆಕ್ಟರ್ ಸಂದೇಶ್ ಅಂತ. ನೋಡುವಾಗ ಅದು ಲಾಸ್ಟ್ಗೆ ಜಡ್ಜ್ ಹೇಳಿದ್ರು, ನೀವು ಕೋರ್ಟ್ ಇದು ಟೈಮ್ ವೇಸ್ಟ್ ಮಾಡೋದಷ್ಟೇ, ಸುಮ್ಮನೆ ಈ ಕೇಸಲ್ಲಿ ಯಾವುದು ಪಾಸಿಟಿವ್ ಇಲ್ಲ, ಎಲ್ಲ ನೆಗೆಟಿವ್ ಆಗಿ ಉಂಟು, ಯಾವುದು DNA ನೋಡುವಾಗ DNA ಇಲ್ಲ ಏನಿಲ್ಲ ಅಂತ. ನಂತರ ಆಯ್ತು, ಅದು ಕೇಸೇ ಮುಗೀತು ಅಲ್ಲಿಗೆ. ಮೊನ್ನೆ ಒಂದು ವಾರ ಆಯ್ತು ಅಷ್ಟೇ, ಕೇಸೇ ಮುಗೀತು. ನಂತರ ಡಾಕ್ಯುಮೆಂಟ್ಸ್ ಉಂಟು. ನಂತರ ಅಲ್ಲಿಂದ ಕೇಸ್ ಕ್ಲಿಯರ್ ಆಯ್ತಲ್ಲ, ನಮ್ ಗಾಡಿ ಮೊಬೈಲ್ ಸಿಗ್ಬೇಕಲ್ಲ. ನೆಕ್ಸ್ಟ್ ಕೋರ್ಟ್ಗೆ ಹೋದ್ವಿ, ಮೊಬೈಲ್ ಸಿಕ್ತು. ನಂತರ ಮೊಬೈಲ್ ಎಲ್ಲ ಸಿಕ್ತು ಕೋರ್ಟ್ ಅಲ್ಲಿ. ನಂತರ ಗಾಡಿ ತರ್ಬೇಕಲ್ಲ, ಸ್ಟೇಷನ್ಗೆ ಹೋಗುವಾಗ ಸ್ಟೇಷನ್ ಅಲ್ಲಿ ಇನ್ನೂ ಮುಗಿಲಿಲ್ಲ, ಏನೋ ಒಂದೇ ಹೇಳುದು, ಇನ್ನು ಸುಮ್ಮನೆ ಬಿಡಲ್ಲ, ಇನ್ನು ಕೇಸ್ ಮಾಡ್ತೇನೆ. ಆದ್ರೆ ಆಡಿಯೋ ರೆಕಾರ್ಡ್ ಸಹ ಉಂಟು ನಮ್ಮ ಹತ್ರ, ಅದೆಲ್ಲ ನಿಮ್ ಕೊಟ್ಟಿದ್ದೀನಿ. ಆಡಿಯೋ ನ್ಯೂಸ್ ಎಲ್ಲ ಆಡಿಯೋ ರೆಕಾರ್ಡ್ ಇದೆಯಂತೆ, ಪ್ಲೇ ಮಾಡಿದ್ರೆ ಮಾಡಿ. ಅದೇ ಆಡಿಯೋ ರೆಕಾರ್ಡ್ ಉಂಟು, ಅವ್ರು ಏನೆಲ್ಲ ಹೇಳಿ. ಎಸ್, ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ದುರ್ಗಾ ಪ್ರಸಾದ್ ಕಟೀಲ್ನಿಂದ ಕಾಲ್ ಮಾಡ್ತಾ ಇದ್ದಾರೆ. ಎಸ್ ದುರ್ಗಾ ಪ್ರಸಾದ್, ವಿಚಾರಗಳು ಗೊತ್ತಾಯ್ತಲ್ವಾ? ದುರ್ಗಾ ಪ್ರಸಾದ್ ಅವರೇ ಲೈನ್ ಅಲ್ಲಿ ಇದ್ದೀರಾ ಸರ್? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ನಮಸ್ತೆ ನಮಸ್ತೆ. ವಿಚಾರಗಳು ಗೊತ್ತಾಯ್ತಲ್ವಾ, ಯಾಕಾಗಿ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದೀವಿ ಅಂತ? ಗೊತ್ತಾಗಿದೆ. ಓಕೆ, ಈಗ ಏನ್ ಹೇಳಕ್ ಬಯಸ್ತೀರಾ? ಯಾರ ಜೊತೆಗಾದ್ರೂ ಮಾತಾಡ್ಬೇಕಾ? ಅಲ್ಲಿ ಮಹೇಶ್ ಅಂತ ಹುಡುಗ ಇದ್ದಾನಲ್ಲ, ನಮ್ಮೂರ್ನವನೇ. ಆಯ್ತು ಹೇಳಿ. ಅವನ್ ಏನ್ ಹೇಳ್ತಿದ್ದಾನ ಅದೆಲ್ಲ 100ಕ್ಕೆ 100 ನಿಜ. ಓಕೆ, ನಿಮ್ಗೆ ಅನುಭವಕ್ಕೆ ಬಂದಿದ್ಯಾ? ಅದೊಂದು 2022ರಲ್ಲಿ ಬಸ್ಸಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಅವ್ರೇನ್ ಮಾಡಿಲ್ಲ, ಅವ್ರದ್ದೇನು ತಪ್ಪಿಲ್ಲ. ಅಲ್ಲಿ ಕೊಂಡೋಗಿ ಅವ್ರಿಗೆ 2-3 ಇದು ಮಾಡಿದ್ರು ಅವ್ರಿಗೆ. ಆಮೇಲೆ FIR ಮಾಡದೇನೆ ಅವ್ರಿಗೆ ಹೊಡೆದಿದ್ದಾರೆ. ಹೊಡೆದವ್ರು ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಟ್ ಆದ್ಮೇಲೆ ಇವರು ಈ ಕಡೆಯಿಂದ ಕೇಸ್ ಮಾಡಿ ಅವರನ್ನ ಅಲ್ಲಿಂದ ಸಸ್ಪೆಂಡ್ ಮಾಡಿದ್ರು. ಸಸ್ಪೆಂಡ್ ಮಾಡಿ ಅದೇ ಗ್ಲಾಜಿನಿಂದ ಅವರಿಗೆ ಈ ಸರ್ತಿ ಮೊನ್ನೆ ಇವ ಲವ್ ಮಾಡ್ತಿದ್ದ ಅಂತ ಹುಡುಗ, ಆ ಹುಡುಗಿಯನ್ನ ಪ್ರೀತಿ ಮಾಡ್ತಿದ್ದ. ನಾವೆಲ್ಲ ನೋಡಿದೀವಿ ಹುಡುಗಿಯನ್ನ ಈ ಜಾತ್ರೆಯಲ್ಲಿ ಎಲ್ಲ ಇದು ಅವೇಲ್ ಮಿಲ್ಕ್ ಇಂತ ಚರಂಬುರಿ ಅಂತದನ್ನೆಲ್ಲ ಮಾಡಿ ಕೆಲಸ ಮಾಡ್ತಿದ್ದದ್ದು. ಆ ಹುಡುಗಿಯನ್ನು ಕೂಡ ಕರ್ಕೊಂಡು ಬರ್ತಿದ್ದ ಅಲ್ಲಿ ಕೆಲಸ ಮಾಡ್ಲಿಕ್ಕೆ. ನಮ್ಗೆಲ್ಲ ಗೊತ್ತಿತ್ತು ಈ ಕಡೆಯವರಿಗೆ. ಆದ್ರೆ ಇವನ ತಂದೆ ತಾಯಿ ಅದೇ ಕೊರಗಿನಿಂದ ತೀರಿದ್ರು. ತಂಗಿಯನ್ನ ಅಲ್ಲಿ ಇಲ್ಲಿ ಕೇರಳದಲ್ಲಿ ಬಿಟ್ಟು ಬಂದಿದ್ದ. ಇಲ್ಲಿ ದುರ್ಗಾ ಪ್ರಸಾದ್ ಅವರೇ, ಇನ್ಸ್ಪೆಕ್ಟರ್ ಸಂದೇಶ್ ಇದೇ ರೀತಿಯಾಗಿ ಎಲ್ಲರನ್ನು ಹೆದರ್ಸ್ತಾ ಇದ್ನಾ, ಏನ್ ಕತೆ? ಅದು ಈ ಬಸ್ಪೇಟ್ ಸ್ಟೇಷನ್ ಅಲ್ಲಿ ಇರುವಾಗ ಕೂಡ ಈ ಕಡೆ ಕೂಡ ಹಂಗೇನೆ ಮಾಡ್ತಿದ್ರು. ಅದೇ ಪ್ರಾಬ್ಲಮ್ ಅವ್ರದ್ದು. ಅಂದ್ರೆ ಒಟ್ಟಾರೆ ಬೈಯುದು, ಅಮ್ಮನಿಗೆ ಅಕ್ಕನಿಗೆ ಕರ್ಕೊಂಡ್ ಬಾ, ಅದು ಮಾಡಿಸ್ತೇನೆ ಇದು ಮಾಡಿಸ್ತೇನೆ ಅಂತ ಹೇಳುದು ಈ ಕಡೆಯಿಂದ. ಆದ್ರೆ ಮಹೇಶ ಒಂದು ಏನು ಬೇರೆ ಕೇಸ್ ಇರ್ಲಿಲ್ಲ ಇಲ್ಲಿವರೆಗೆ. ಕೇಸ್ ಇದ್ರ ಅಂತ ಹುಡುಗ ಕೂಡ ಅಲ್ಲ, ಸುಮ್ನೆ ಇದು ಮಾಡಿದ್ವಿ. ಇದು ಮೊನ್ನೆ ಕೂಡ ಅವ್ರನ್ನ ಪಾಪ 3 ತಿಂಗಳೆಲ್ಲ ಕುತ್ಕೊಳಿಸಿದ್ದಾರೆ ಜೈಲಲ್ಲಿ. ಬಾಕ್ಸ್ ಎಲ್ಲ ಹಾಕ್ಲಿಕ್ಕಿಲ್ಲ ಅವರಿಗೆಲ್ಲ ಅಂತದ್ದು. ಮತ್ತೆ ಅದೊಂದು ವಾಯ್ಸ್ ರೆಕಾರ್ಡ್ ಬಂದಿದೆ, ನಾವು ಕೂಡ ಕೇಳಿದ್ವಿ ಇಲ್ಲಿ. ಅವರು ಮೊಬೈಲ್ ತಗೊಳ್ಳಿಕ್ಕೆ ಹೋಗುವಾಗ ಮೊನ್ನೆ ಒಂದು 10 ದಿವಸ ಮುಂಚೆ ಮೊಬೈಲ್ ತಗೊಳ್ಳಿಕ್ಕೆ ಹೋಗುವಾಗ ಇವ್ರ ಹತ್ರ ವಾಯ್ಸ್ ರೆಕಾರ್ಡ್ ಇದೆ. ಅದ್ರಲ್ಲಿ ಸಂದೇಶ ಹೇಳಿದ್ದು ಇದೆ,
ಓಕೆ ಇದು ಅಲ್ಲ ಸರ್, ಅವ್ರ ಹತ್ರ ಆರಂಭ ಇರೋದನ್ನ ಇದಿಲ್ಲ ನಾನು ಅಂತ. ಅವ್ರ ಹತ್ರ ಇರೋದನ್ನ ನಾವು ತೋರಿಸ್ತೇವೆ. ಇನ್ಸ್ಪೆಕ್ಟರ್ ಸಂದೇಶ್ ಇದೇ ರೀತಿಯಾಗಿ ಬೇರೆಯವ್ರಿಗೂ ಕೂಡ ಟಾರ್ಚರ್ ಮಾಡ್ತಿದ್ನ, ಇಷ್ಟ ಪ್ರಶ್ನೆ ನಂದು. ತುಂಬಾ ಮಂದಿ ಮಾಡಿದ್ದಾರೆ, ತುಂಬಾ ಮಂದಿಗೆ ಮಾಡಿದ್ದಾರೆ. ತುಂಬಾ ಮಂದಿಗೆ ಮಾಡಿದ್ರು ಅನಾವಶ್ಯಕವಾಗಿ ಮಾಡ್ತಾರೆ. ಅವರಿಗೆ ದುಡ್ಡು ಕೊಟ್ಟು ಅಂದ್ರೆ ಈಗ ಒಂದು ಏನಾದ್ರೆ ಅಂಡರ್ ವರ್ಲ್ಡ್ಗೆ ದುಡ್ಡು ಕೊಟ್ಟು ಮಾಡಿರ್ತಾರಲ್ಲ, ಹಂಗೇನೆ ಇವರಿಗೆ ಸ್ವಲ್ಪ ಹಣ ಕೊಟ್ರೆ ಪಾಪದವರ ಮೇಲೆ ದಬ್ಬಳಿಗೆ ತುಂಬಾ ಮಾಡ್ತಾರೆ ಇವರು. ಅಂಡರ್ ವರ್ಲ್ಡ್ಗೆಲ್ಲ ಅದೇ ಮಾಡುದಲ್ಲ, ಹಣ ಕೊಟ್ಟು ಮಾಡಿರ್ತಾರಲ್ಲ, ಅದನ್ನ ಇವರು ಕಾಕಿ ಹಾಕೊಂಡು ಮಾಡ್ತಿದ್ದಾರೆ. ಓಕೆ ಓಕೆ, ನಮ್ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಅವ್ರು ಹೇಳ್ತಾ ಇದ್ರು ದುರ್ಗಾ ಪ್ರಸಾದ್ ಅವರು, ಏನು ಅಂತಂದ್ರೆ ದುಡ್ಡು ಕೇಳ್ತಿದ್ರು, ಲಂಚ ಕೇಳ್ತಿದ್ರು. ಹೌದಾ ಇದು? ಹೌದು, ಎಲ್ರತ್ತ ಆ ತರನೇ. ನನ್ನ ಹತ್ರ ದುಡ್ಡು ಯಾವಾಗ್ಲೂ ಕೇಳ್ತಾರೆ, ಅದಕ್ಕಿಂತ ಜಾಸ್ತಿ ನನ್ನ ತಂಗಿ ಬೇಕಂತೇಳಿ ಅದೇ ಕೇಳ್ತಿದ್ದದ್ದು. ಹಂಗೆ ಅಂದ್ರೆ ಹುಡುಗಿರು ಹುಚ್ಚು, ದೊಡ್ಡ ಮೆಂಟಾಲಿಟಿ ಅವ್. ಹೇಳಿ ಸುಖ ಇಲ್ಲ. ಇವನ್ಗೆ ಈಗ ಸಸ್ಪೆಂಡ್ ಆಯ್ತಲ್ಲ, ಈಗ ಹೇಗಾದ್ರೂ ಇದ್ರ ಬಗ್ಗೆ ನೀವು ಸರ್ಕಾರಕ್ಕೆ ಮೊರೆ ಹೋಗೋದು ಅಥವಾ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯೋದು, ಗೃಹ ಮಂತ್ರಿಗಳಿಗೆ ಪತ್ರ ನೋಡಿ ಏನು ಮಾಡಿಲ್ಲ? ನಮ್ದು ಕೇಸ್ ಕ್ಲಿಯರ್ ಆದದ್ದು ಮೊನ್ನೆ 1 ವಾರ ಆದದ್ದು ನಂತರ ನಾನು ಬೆಂಗಳೂರಿಗೆ ಬಂದದ್ದು. ಇಲ್ಲಿ ಮಾತಾಡ್ಲಿಕ್ಕೆ ಅಂತಾನೆ, ಇದೇ ವಿಷಯ ಮಾತಾಡ್ಲಿಕ್ಕೆ ಅಂತ, ಇಲ್ಲಿ ಕೇಸ್ ಮಾಡ್ಲಿಕ್ಕೆ ಅಂತಾನೆ ಬಂದದ್ದು. ಕಮಿಷನರ್ ಅಂದ್ರೆ ನಮ್ಗೆ ಇಲ್ಲಿ ಮೇಡಮ್ ನಾಗಲಕ್ಷ್ಮಿ ಮೇಡಮ್, ಅಲ್ಲಿಗೆ ಬಂದಿದ್ವಿ. ಅವ್ರ ಹತ್ರ ಮಾತಾಡಿ ಎಲ್ಲ ಆದ್ಮೇಲೆ ಅವ್ರೇನಂದ್ರು? ಅದೇ ಅವ್ರು ಹೇಳಿದ್ರು ಸಸ್ಪೆಂಡ್ ಮಾಡಿಸುವ ಅಂತ ತುಂಬಾ ಸಪೋರ್ಟ್ ಮಾಡಿದ್ರು. ಅವ್ರಿಗೆ ಸಹ ತುಂಬಾ ಥ್ಯಾಂಕ್ಸ್, ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ.